ನಿನ್ನ ಕೈಯಿದೆ. 2 ಸಾಮುವೇಲನ ಪುಸ್ತಕ 7ನೇ ಅಧ್ಯಾಯ 10ನೇ ವಾಕ್ಯ ಹೇಳ್ತದೆ, ಆ ಜನರನ್ನ ಆ ಸ್ಥಳಕ್ಕೆ ಕರೆತಂದು ಯಾವ ಭಯವಿಲ್ಲದೆ ಸಂತೋಷವಾಗಿ ಜೀವಿಸುವಂತೆ ಮಾಡುತ್ತೇನೆ. ಹಲ್ಲೆಲೂಯಾ. ನಮ್ಮ ದೇವರು ನಮ್ಮನ್ನ ಕಾಯುವಾತನಾಗಿದ್ದಾನೆ. ನಮ್ಮ ದೇವರು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಪರಲೋಕದ ದೇವರು ತನ್ನ ಜನರ ಮೇಲೆ ದೃಷ್ಟಿ ಇಡುವವನಾಗಿದ್ದಾನೆ. ಅದಕ್ಕೆ ಕೀರ್ತನೆಗಾರ ದಾವೀದನು ಹೇಳ್ತಾ ಇದ್ದಾನೆ, ಆತನು ತೂಗಳಿಸುವುದಿಲ್ಲ, ನಿದ್ರಿಸುವುದಿಲ್ಲ, ಆತನು ನನ್ನನ್ನು ಕಾಯುವಾತನಾಗಿದ್ದಾನೆ. ಆತನು ನನ್ನನ್ನ ಕೈ ಬಿಡುವಾತನಲ್ಲ, ಯಾವಾಗಲೂ ನಮ್ಮನ್ನ ಕಾಪಾಡಿ ಆತನು ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ದಿನದಲ್ಲಿ ಕರ್ತನು ನಮ್ಮ ಜೊತೆ ಮಾತಾಡುವ ವಿಷಯಗಳು ನಮ್ಮ ಆಲೋಚನೆಗಳನ್ನ ದೃಢಪಡಿಸುತ್ತಾನೆ. ಹಲ್ಲೆಲೂಯಾ. ಕೆಲವು ಸಮಯದಲ್ಲಿ ನಮಗೆ ಎರಡೆರಡು ಆಲೋಚನೆ ಇರುತ್ತೆ. ಯಾಕೋಬನ ಪುಸ್ತಕ 4ನೇ ಅಧ್ಯಾಯ 8ನೇ ವಾಕ್ಯ ಹೇಳ್ತದೆ, ಅವರಿಗೆ ಎರಡು ಆಲೋಚನೆ. ಎರಡು ಮನಸ್ಸು ಉಳ್ಳವರೇ, ಎರಡು ಮನಸ್ಸಿನಂತೆ ನಡೆಯಬೇಡ್ರಿ.